ಏನ್ ರಾಜಯ್ಯ, ಮಗಳು ಅನಾಮಿಕಳಿಗೆ ಈ ದಿನ ಹುಡುಗಿ ನೋಡಕ್ ಬರ್ತಾರಂತೆ. ಹೌದು ಗೋಪಯ್ಯ, ಹುಡುಗನವ್ರದ್ದು ಮಂದಾರಪಲ್ಲಿ. ಮಂದಾರಪಲ್ಲಿನ? ಹೌದು ಗೋಪಯ್ಯ, ಒಬ್ಬನೇ ಮಗ, ಹುಡುಗನ ತಂದೆ ಸರ್ಪಂಚು. ಆ ಹುಡುಗನಿಗೆ ಇಬ್ಬರು ತಾಯಿಯರಲ್ವಾ? ಹೌದು ಗೋಪಯ್ಯ, ಒಬ್ಬರು ಹೆತ್ತ ತಾಯಿ, ಮತ್ತೊಬ್ಬರು ಬೆಳೆಸಿದ ತಾಯಿ. ನಿಂಗ್ ಗೊತ್ತಾ? ಅಯ್ಯೋ ರಾಜಯ್ಯ, ಆ ಸರ್ಪಂಚ್ ಹೆಸರು ಪ್ರಸಾದ್. ಅವನಿಗೆ ಇಬ್ರು ಹೆಂಡತಿಯರು. ಮೊದಲ ಹೆಂಡತಿ ಹೆಸರು ಶಾರದಾ. ಶಾಂತಿ ಮೂರ್ತಿ ಅಂತೂ ಅಲ್ಲ, ಗಯ್ಯಾಳಿ. ಅದರಲ್ಲೂ ಪರಮ ಜಿಪುಣಿ. ಆಕೆ ನೋಡ್ತಾ ಇರುವಾಗ ಮನೆಯಲ್ಲಿ ತಿರುಗೋ ಬೆಕ್ಕೆ ಎಲ್ಲ, ಆಕಾಶದಲ್ಲಿ ಹಾರುವ ಕಾಗೆ ಕೂಡ ರೊಟ್ಟಿ ಚೂರಾಗ್ಲಿ ಮಾಂಸದ ಚೂರಾದ್ರಿ ಏನು ತಗೊಂಡು ಹೋಗಲ್ಲ. ಯಾಕೆ ತಗೊಂಡು ಹೋಗಲ್ಲ? ಆ ಶಾರದಾ ಎಳ್ಕೊತಾಳೆ ಅಂತ ಅವ್ರಿಗೆ ಭಯ. ಏನು, ಶಾರದಾ ಎಳ್ಕೊತಾಳ? ಅದನ್ನ ಎಳ್ಕೊಂಡು ಏನ್ ಮಾಡ್ತಾಳೆ ಗೋಪಯ್ಯ? ಕಚ್ಕೊಂಡಾದ್ರೂ ತಿಂತಾಳೆ. ಆ ಹೊತ್ತಿನ ಊಟದ ಖರ್ಚಾದ್ರೂ ಕಡಿಮೆ ಮಾಡ್ತಾಳೆ. ಮತ್ತೆ ಇಷ್ಟೊಂದು ಜಿಪುಣಿನ? ಮಾಮೂಲಿ ಜಿಪುಣತನ ಅಲ್ಲ ರಾಜಯ್ಯ, ಮನೆಯಲ್ಲಿ ಹಿರಿತನ ಅಲ್ವೇ ಅಲ್ಲ, ಜಿಪುಣತಲ್ಲಿ ಕೂಡ ಅವಳದೇ ಆಧಿಪತ್ಯ. ಮೊದಲ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಇನ್ನು ಎರಡನೇ ಹೆಂಡತಿ ಹೇಗಿದ್ದಾಳೋ? ಆಕೆ ಹೆಸರು ಶಾಂತಿ. ಹೆಸರಿಗೆ ತಕ್ಕ ಹಾಗೆ ಎಷ್ಟೋ ಶಾಂತವಾಗಿ ಇರ್ತಾಳೆ. ಯಾರ ಹತ್ರನೂ ಎಂತ ಜಗಳನೂ ಇಟ್ಕೊಳ್ಳಲ್ಲ. ಹಸುವೆ ಅಂತ ಬಂದವರಿಗೆ ಇಲ್ಲ ಅನ್ನದೇ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸ್ತಾಳೆ. ಬಡವರಿಗೆ ಕೈಲಾದ ಸಹಾಯ ಮಾಡ್ತಾಳೆ. ಈಕೆ ಒಳ್ಳೆತನ ಇರುವ ಹೆಂಗಸು, ಆಕೆ ಜಿಪುಣತನ ಇರುವ ಹೆಂಗಸು. ಸರಿ ಹೋಯ್ತು ಇಬ್ಬರಿಗಿಬ್ರು. ಅವ್ರ ಕತೆ ಹಾಗಿರ್ಲಿ ರಾಜಯ್ಯ, ಹುಡುಗ ಮಾತ್ರ ಒಳ್ಳೆಯವನು. ಬೆಳೆಸಿದ ತಾಯಿ ಮಾತನ್ನ ಗೌರವಿಸ್ತಾನೆ, ಹೆತ್ತ ತಾಯಿನ ಅಭಿಮಾನಿಸುತ್ತಾನೆ. ಹೇಗೂ ಅವರು ಹುಡುಗಿನ ನೋಡೋದಕ್ಕೆ ಹೊರಟಿರ್ತಾರೆ. ಹುಡುಗನ್ನ ನೋಡಿ ಹಿಡ್ಸಿದ್ರೆ ಒಳ್ಳೇದು ಕೆಟ್ಟದು ಮಾತಾಡೋಣ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋಣ. ಸರಿ ಗೋಪಯ್ಯ, ನೀನು ಕೂಡ 1 ಗಂಟೆ ನಂತರ ಮನೆಗೆ ಬಾ. ಅವ್ರು ಬಂದ್ಮೇಲೆ ನನಗೆ ಫೋನ್ ಮಾಡು ರಾಜಯ್ಯ, ತಪ್ಪದೆ ಬರ್ತೀನಿ ಎಂದು ಹೇಳಿ ಗೋಪಯ್ಯ ಹೊರಟು ಹೋಗುತ್ತಾನೆ. ರಾಜಯ್ಯ ಕಿರಾಣ ಅಂಗಡಿ ಹತ್ರ ಹೋಗುತ್ತಾನೆ. ಅದು ಮಂದಾರಪಲ್ಲಿ ಗ್ರಾಮ. ಸರ್ಪಂಚ್ ಪ್ರಸಾದನ ಮನೆ. ಅವನು ಕಳೆದ 20 ವರ್ಷದಿಂದ ಆ ಗ್ರಾಮಕ್ಕೆ ಸರ್ಪಂಚನಾಗಿರುತ್ತಾನೆ. ಕಷ್ಟ ನಷ್ಟ ತಿಳಿದವನು, ಮಾನವಂತನಾಗಿ ಬದುಕಿದ್ದವನು. ಶಾರದಾ, ಶಾಂತಿ, ಎಲ್ಲಿದ್ದೀರಾ ಎಂದು ಕರೆಯುತ್ತಲೇ ಕಿಚನ್ ನಿಂದ ಶಾಂತಿ, ಬೆಡ್ರೂಮ್ ಇಂದ ಶಾರದಾ ಬರುತ್ತಾಳೆ. ಹುಡುಗಿ ನೋಡಕ್ ಹೋಗ್ಬೇಕು. ಮಗನನ್ನ ತಯಾರು ಮಾಡಿದ್ರಾ? ಹೆತ್ತ ಇದ್ದಳಲ್ಲ, ಆಕೆನ ಕೇಳಿ. ಪ್ರಸಾದ್ ಶಾರದಳ ಕಡೆ ನೋಡ್ತಾನೆ. ಇದು ತುಂಬಾ ಚೆನ್ನಾಗಿದೆ. ಮಾಡ್ಬೇಕಾಗಿದ್ದೆಲ್ಲ ನೀನ್ ಮಾಡಿ ನನ್ನ ಕೇಳು ಅಂತ ಇದೆಯಾ? ಯಾಕೆ? ನಾನು ಮಾಡಿದ ಗಮ್ಮನ ಅಡಿಗೆನ ನನ್ನ ಮಗ ಹೊಟ್ಟೆ ತುಂಬಾ ತಿಂದಿದ್ದಾನೆ. ಅದಕ್ಕೆ ಹುಡುಗಿನ ನೋಡ್ಬೇಕು ಅನ್ನೋ ವಿಷಯನ ಮರೆತು ಹಾಯಾಗಿ ಮಲ್ಕೊಂಡಿರ್ಬೋದು. ಇಲ್ಲಕ್ಕ, ಜಿಪುಣತನದಿಂದ ಹೊಲಿದ ಬಟ್ಟೆನ ಹಾಕೊಳ್ಳಕ್ಕಾಗದೆ ಕಷ್ಟಪಡ್ತಾ ಇದ್ದಾನೆ. ಬೇಕು ಅಂದ್ರೆ ನೀವು ಮಗನ ರೂಮಿಗೆ ಹೋಗಿ ನೋಡ್ಬೋದು ಎಂದು ಶಾಂತಿ ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಶಾರದಳನ್ನು ನೋಡುತ್ತಾನೆ. ಶಾರದಾ ಏನೋ ಮಾತನಾಡದೆ ತಲೆ ತಗ್ಗಿಸುತ್ತಾಳೆ. ಎಷ್ಟು ಬೈದ್ರು ನಿನ್ನ ಜಿಪುಣಿ ಬುದ್ಧಿ ಬದಲಾಗಲ್ಲ ಶಾರದಾ. ಏನ್ ಮಾಡ್ಬೇಕು ಏನೋ ಅಂದುಕೊಳ್ಳುತ್ತಾ ರಮೇಶನ ರೂಮಿನೊಳಗೆ ಹೋಗುತ್ತಾನೆ. 30 ವರ್ಷದ ರಮೇಶ್ ಚಿಕ್ಕದಾದ ಪ್ಯಾಂಟ್ ಹಾಕೊಂಡು ದುಃಖದಿಂದ ನಿಂತಿರುತ್ತಾನೆ. ಪ್ರಸಾದ್ ಬಟ್ಟೆನ ನೋಡ್ತಾನೆ. ಅವನಿಗೆ ಕೋಪ ಕಟ್ಟೆ ತೆಗೆಯುತ್ತೆ. ಆವೇಶದಿಂದ ಹಾಲ್ಗೆ ಬರ್ತಾನೆ. ನಿನ್ನ ಜಿಪುಣತನದಿಂದ ಏನ್ ಮಾಡ್ತೀಯ ಶಾರದಾ? ಏನ್ ಸಾಧಿಸ್ತೀಯ ನೀನು? ನಿನ್ನ ಜಿಪುಣಿ ಬುದ್ಧಿ ನಿನ್ನನ್ನ ಎಂದು ಕೋಪದಿಂದ ಶಾರದಳನ್ನು ಹೊಡಿಬೇಕು ಅಂತ ಪ್ರಸಾದ್ ಕೈ ಎತ್ತುತ್ತಾನೆ. ಶಾರದಾ ಭಯಪಡುತ್ತಾಳೆ. ಆಗಲೇ ಅಲ್ಲಿಗೆ ಬಂದ ರಮೇಶ್ ತಂದೆ ಕೈಯನ್ನು ಅಡ್ಡಪಡಿಸುತ್ತಾನೆ. ನನ್ನ ಕೈಯನ್ನು ಬಿಡು ಮಗನೇ, ಈ ದಿನ ನಿಮ್ಮ ಅಮ್ಮಂಗೆ ಏಟು ಬೀಳಲೇಬೇಕು. ಅಪ್ಪ, ಅಮ್ಮನ ಜಿಪುಣತನದ ಬಗ್ಗೆ ಗೊತ್ತಿದ್ದು ಕೂಡ ನನಗೆ ಬಟ್ಟೆ ತಗೊಂಬ ಅಂತ ಯಾಕೆ ದುಡ್ಡು ಕೊಟ್ಟೆ? ನನ್ನನ್ನೇ ಕರೆದು ಆ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ಲ. ಆ ದುಡ್ಡಿನಿಂದ ನನಗೆ ಇಷ್ಟಪಟ್ಟ ಡ್ರೆಸ್ ತರ್ತಾ ಇದ್ದೆ. ಹೀಗೆ ಎಲ್ರೂ ದುಃಖ ಪಡ್ತಾ ಇರ್ಲಿಲ್ವಲ್ಲ? ಇದೇ ಮಾತನ್ನ ನಾನು ನಿಮ್ಮ ಅಪ್ಪಂಗೆ ಹೇಳಿದೆ ಮಗನೇ, ಆದ್ರೆ ಅವರೇ ಕೇಳಿಸ್ಕೊಂಡಿಲ್ಲ. ಎಷ್ಟಾದ್ರೂ ನಾನು ಬೆಳೆಸಿದ ತಾಯಿ ಅಲ್ವಾ, ನನ್ ಮಾತು ಯಾಕೆ ಕೇಳ್ಬೇಕು ಅಂತ ಹೆತ್ತ ತಾಯಿ ಅಂತ ಕಣ್ಣಾರೆ ಮಗನನ್ನು ಹೊಸ ಬಟ್ಟೆಯಲ್ಲಿ ನೋಡ್ಕೊಂಡು ಸಂತೋಷ ಪಡ್ತಾಳೆ ಅಂತ ಅವನೇನೋ ಎಷ್ಟೋ ಆಸೆ ಪಟ್ಟು ದುಡ್ಡು ಕೊಟ್ಟ. ಕೊಂಡ್ಕೊ ಬಂದ ಹೊಸ ಬಟ್ಟೆ ನೋಡಿ ನಿರಾಸೆ ಮುಖ ಇಟ್ಟಿದ್ದಾನೆ. ಮಗು ರಮೇಶು, ಈಗ ನಿನ್ನ ಹತ್ರ ಇರುವ ಬಟ್ಟೆಗಳಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನೇ ಹಾಕೋ ಬಾ ಮಗನೇ. ಅಪ್ಪ, ಈಗ ಹಾಕೊಂಡ ಬಟ್ಟೆ ಕೂಡ ಚೆನ್ನಾಗಿದೆ, ಹೀಗೆ ನೋಡೋದಕ್ಕೆ ಹೋಗೋಣ. ಹುಡುಗಿಯವರಿಗೆ ಆಗ್ಲೇ ಹೊರಟಿದ್ದೀವಿ ಅಂತ ಹೇಳಿದೀವಿ. ನಾವಿನ್ನೂ ಇಲ್ಲೇ ಇದ್ದೀವಿ. ದುರ್ಮುಹೂರ್ತದಲ್ಲಿ ಹುಡುಗಿನ ನೋಡ್ದವ್ರಾಗ್ತೀವಿ. ಅಂದ್ರೆ ಬನ್ನಿ. ಎಲ್ರೂ ಹೊರಗಿರುವ ಕಾರ್ನ ಹತ್ರ ಬರ್ತಾರೆ. ರಮೇಶ್ ಡ್ರೈವಿಂಗ್ ಸೀಟಲ್ಲಿ ಕುತ್ಕೋತಾನೆ. ತಂದೆ ಪ್ರಸಾದ್ ಮುಂದೆ ಕೂತಿರ್ತಾನೆ. ಹಿಂದ್ಗಡೆ ಸೀಟಲ್ಲಿ ಶಾರದಾ ಶಾಂತಿ ಕುತ್ಕೋತಾರೆ. ಅಂದ್ರೆ ಒಬ್ರಿಗಾಗಲ್ಲ, ಒಬ್ರು ಹಾವು ಮತ್ತೊಬ್ರು ಮುಂಗುಸಿ. ಇನ್ನು ಕಾರಿನಿಂದ ಹೊರಟು ಒಂದು ಅರ್ಧ ಗಂಟೆಯ ನಂತರ ರಾಜಯ್ಯನ ಮನೆ ಮುಂದೆ ನಿಲ್ಲುತ್ತದೆ ಆ ಕಾರ್. ರಾಜಯ್ಯ ಸುಜಾತರು ಬಂದು ಮರ್ಯಾದೆ ಪೂರ್ವಕವಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವರನ್ನ ಕೂರಿಸುತ್ತಾರೆ. ಇನ್ನು ತಡ ಮಾಡುವುದಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಅಂದವಾಗಿ ತಯಾರಾದ ಅನಾಮಿಕಳನ್ನು ಕರೆದುಕೊಂಡು ಕೂರಿಸುತ್ತಾರೆ. ರಮೇಶ್ ಅನಾಮಿಕಳನ್ನು ನೋಡುತ್ತಾನೆ. ಒಬ್ಬರಿಗೊಬ್ಬರು ಹಿಡಿಸುತ್ತಾರೆ. ದೊಡ್ಡವರು
ನಡೆಯುವ ಮದುವೆ ಬಗ್ಗೆ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾರೆ. ಭಾವನವ್ರೆ, ಎಲ್ಲ ನಡೀತು, ಇನ್ನು ಊಟ ಮಾಡೋಣ ಬನ್ನಿ. ಬೇಳೆ ಸಾರು ನಮ್ಮ ಮಗಳು ಅನಾಮಿಕಾ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಂದು ಹೇಳುತ್ತಲೇ ರಮೇಶ್ ಪ್ರೇಮದಿಂದ ಅನಾಮಿಕಳನ್ನು ನೋಡುತ್ತಾನೆ. ಅನಾಮಿಕಾ ನಾಚಿಕೆ ಪಡುತ್ತಾ ರೂಮಿನೊಳಗೆ ಹೋಗುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ರಮೇಶ್ ಟೌನ್ನಲ್ಲಿರುವ ಆಫೀಸ್ಗೆ ಹೋಗುತ್ತಾನೆ. ಶಾರದಾ ಶಾಂತಿ ಸೊಸೆ ಅನಾಮಿಕಾ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತೇ ಕೇಳ್ತಾಳೆ ಅಂತ ಇಬ್ಬರು ವಾದ ಮಾಡ್ತಾ ಇರ್ತಾರೆ. ಪ್ರಸಾದ್ ಅದನ್ನು ನೋಡಿ ಭಯದಿಂದ ಅವರಿಗೆ ಕಾಣಿಸಿದ ಹಾಗೆ ಹೊರಗೆ ಹೊರಟು ಹೋಗುತ್ತಾನೆ. ಹಾಗೆ ಒಂದು ವಾರ ಕಳೆದ ನಂತರ ಫಂಕ್ಷನ್ ಹಾಲ್ನಲ್ಲಿ ಬ್ರಹ್ಮಾಂಡವಾಗಿ ಮದುವೆ ನಡೆಯುತ್ತದೆ. ಮದುವೆ ಬಟ್ಟೆಯಿಂದ ಇರ್ತಾರೆ. ಕರೆದುಕೊಂಡು ಕಾರ್ನಲ್ಲಿ ಮನೆಗೆ ಹೊರಡುತ್ತಾರೆ ಪ್ರಸಾದ್ ಕುಟುಂಬ. ಸ್ವಲ್ಪ ದೂರ ಹೋದ ನಂತರ ಕಾರು ನಿಂತು ಹೋಗುತ್ತದೆ. ಕಾರಣ ಪೆಟ್ರೋಲ್ ಆಗಿ ಹೋಗಿದೆ ಅಂತ ಪ್ರಸಾದನಿಗೆ ಅರ್ಥವಾಗುತ್ತದೆ. ಕೋಪದಿಂದ ಶಾರದಳ ಕಡೆ ನೋಡ್ತಾನೆ. ಪೆಟ್ರೋಲ್ ಹಾಕ್ಸು ಅಂತ 1000 ರೂಪಾಯಿ ಕೊಟ್ರೆ ಫಂಕ್ಷನ್ ಹಾಲ್ಗೂ ನಮ್ಮನೆಗೆ ಕಿಲೋಮೀಟರ್ ದೂರ ಇರುತ್ತೆ ಅಂತ ಲೀಟರ್ ಪೆಟ್ರೋಲ್ ಹಾಕ್ಸ್ದೆ. ಈಗ ಅದು ಆಗಿ ಹೋದ ಹಾಗಿದೆ. ಅವರಿಗೆ ನಾನು ಇನ್ನೇನು ಹೇಳಬೇಕು, ಹೇಗೆ ಇದನ್ನ ಕವರ್ ಮಾಡಬೇಕು ಅಂದುಕೊಳ್ಳುತ್ತಾ ಭಯಪಡುತ್ತಾ ಇರುವಾಗ ಹೊಸ ಸೊಸೆ ಮುಂದೆ ಮರ್ಯಾದೆ ತೆಗೆಯೋದೇನಕ್ಕೆ ಅಂತ ಪ್ರಸಾದ್ ಬಾಯಿ ತೆಗೆಯಲಿಲ್ಲ. 2 ಆಟೋ ಮಾತನಾಡಿಕೊಂಡು ಮನೆಗೆ ಬರುತ್ತಾರೆ. ಶಾಂತಿ ದೇದೀಪ್ಯವಾಗಿ ಬೆಳಗುತ್ತಾ ಇರುವ ಆರತಿ ಹಿಡ್ಕೊಂಡ್ಬರ್ತಾಳೆ. ಇನ್ನು ಶಾರದಾ ಚಿಕ್ಕದಾಗಿ ಬೆಳಗುತ್ತಿರುವ ಆರತಿಯನ್ನು ಹಿಡ್ಕೊಂಡ್ಬರ್ತಾಳೆ. ಹೆತ್ತ ತಾಯಿ ನಾನೇ ಅಲ್ವಾ, ನನ್ನ ಮಗ ಸೊಸೆಗೆ ನಾನೇ ಆರತಿ ಮಾಡ್ತೀನಿ. ನೀನು 9 ತಿಂಗಳು ಹೊತ್ತು ಹೆತ್ತಿದ್ಯಾ, ಆದ್ರೆ ನಾನು 30 ವರ್ಷ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೀನಿ. ಅದಕ್ಕೆ ಮೊದಲು ನನ್ನ ಮಗ ಸೊಸೆಗೆ ನಾನೇ ಆರತಿ ಮಾಡ್ತೀನಿ ಎಂದು ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಹೊಸ ಸೊಸೆ ಅನಾಮಿಕಂಗೆ ತನ್ನ ಇಬ್ಬರು ಅತ್ತೆಯರು ಏನು ಅನ್ನೋದು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅತ್ತೆಂದ್ರೆ ಇಬ್ರು ಜಗಳವಾಡದೆ ಇಬ್ಬರು ಆರತಿ ಮಾಡುವ ಹಾಗೆ ನಾನೊಂದು ಐಡಿಯಾ ಹೇಳ್ತೀನಿ, ಅದು ಇಬ್ರು ಮಾಡ್ತೀರಾ? ಶಾರದಾ ಶಾಂತಿ ಮುಖ ನೋಡಿಕೊಳ್ಳುತ್ತಾರೆ. ಅನಾಮಿಕಾ ಏನು ಹೇಳುತ್ತಾಳೋ ಎಂದು ರಮೇಶನ್ಗೆ ಟೆನ್ಷನ್ ಆಗಿದ್ರೆ ಮಾವ ಪ್ರಸಾದ್ ಕೂಡ ಗಾಬರಿ ಆಗ್ತಾ ಇರುತ್ತೆ. ಹೇಳಿ ಅತ್ತೆಂದ್ರೆ, ನಾನು ಹೇಳಿದ ಹಾಗೆ ಮಾಡಿದ್ರೆ ಇಬ್ರು ಆರತಿ ಮಾಡ್ತೀರಾ? ಸಾರಿ ಸೊಸೆ, ನಾನು ಕೂಡ ಒಪ್ಕೋತಾ ಇದ್ದೀನಮ್ಮ ಎಂದು ಇಬ್ಬರು ಅತ್ತೆಯಂದಿರು ಹೇಳುತ್ತಾರೆ. ಆಗ ಅನಾಮಿಕಾ ಒಂದು ಆರತಿ ತಟ್ಟೆಯಲ್ಲಿ 2 ದೀಪಗಳನ್ನು ಇಡುತ್ತಾಳೆ. ಇಬ್ಬರು ಅತ್ತೆಯರು ಆಶ್ಚರ್ಯದಿಂದ ನೋಡುತ್ತಾರೆ. ಈಗ ಈ ಆರತಿಯನ್ನು ಇಬ್ಬರು ಇಟ್ಕೊಂಡು ಮಾಡಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಸೊಸೆ ಹೇಳಿದಾಗೆ ಮಾಡಿ ಎಂದು ಗಂಡ ಪ್ರಸಾದ್ ಕೂಡ ಹೇಳುತ್ತಲೇ ಶಾರದಾ ಶಾಂತಿ ಸೇರಿ ಆ ಆರತಿಯ ತಟ್ಟೆಯನ್ನು ಹಿಡಿದುಕೊಂಡು ಇಬ್ಬರು ಒಂದೇ ಸಲಕ್ಕೆ ಆರತಿ ಮಾಡುತ್ತಾರೆ. ರಮೇಶ್ ಅನಾಮಿಕಾ ಇಬ್ಬರು ಆ ಮನೆಯಲ್ಲಿ ಕಾಲಿಡುತ್ತಾರೆ. ಆ ದಿನ ರಾತ್ರಿ ಮಲಗುವ ರೂಮಿನಲ್ಲಿ, ಅನಾಮಿಕಾ, ಈ ಹೊತ್ತಿಗೆ ನಿನಗೆ ನಮ್ಮ ಮನೆ ಪರಿಸ್ಥಿತಿ ಅರ್ಥವಾಗಿರುತ್ತೆ. ತುಂಬಾ ಚೆನ್ನಾಗಿ ಅರ್ಥವಾಗಿದೆ ರೀ. ನನಗೆ ಇಬ್ಬರು ಅಮ್ಮಂದಿರು. ಶಾರದಾ ನನ್ನ ಹೆತ್ತ ತಾಯಿ, ಶಾಂತಿ ನನ್ನ ಬೆಳೆಸಿದ ತಾಯಿ. ಇಬ್ಬರೂ ನನಗೆ 2 ಕಣ್ಣು. ಹೆತ್ತ ತಾಯಿದು ಜಿಪುಣಿ ಸ್ವಭಾವ, ಏನು ಕೊಟ್ರು ಕೊಸರು ಕೊಸರಾಗಿ ಮಾಡ್ತಾಳೆ. ಹೆತ್ತ ತಾಯಿದು ಬೆಣ್ಣೆ ಅಂತ ಮನಸ್ಸು, ಹೊಟ್ಟೆ ತುಂಬಾ ಹಾಕ್ತಾಳೆ. ಹೆತ್ತ ಪ್ರೇಮವನ್ನು ತೋರಿಸುತ್ತಾಳೆ. ಯಾವ ವಿಷಯದಲ್ಲೂ ಇಬ್ಬರು ಕಷ್ಟಪಡದ ಹಾಗೆ ನೋಡುವ ಜವಾಬ್ದಾರಿ ನಮ್ದು. ನಾನು ನಮ್ಮಿಬ್ಬರು ಅತ್ತೆನ ಅರ್ಥ ಮಾಡಿಸಿಕೊಂಡಿದ್ದೀನಿ. ಆದ್ರಿಂದ ಆರತಿ ವಿಷಯದಲ್ಲಿ ಇಬ್ಬರನ್ನು ಒಂದು ಮಾಡ್ತೀನಿ. ಇನ್ನು ಮೇಲಿಂದ ಮಾಡ್ತಾನೆ ಇರ್ತೀನಿ. ಅವರವರ ಮನಸ್ಸಿಗೆ ತಕ್ಕಂತೆ ಇದ್ದು ಅವರಿಬ್ಬರನ್ನು ಒಂದು ಮಾಡ್ತೀನಿ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. ಹಾಗೆ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಮಾರನೇ ದಿನ ಒಬ್ಬ ಭಿಕ್ಷುಕನಿಗೆ ಮನೆಯವರಿಗೆ ಕೂರಿಸಿ ಅನಾಮಿಕಾ ಅನ್ನ ಹಾಕುತ್ತಾ ಇದ್ದರೆ ಶಾಂತಿ ನೋಡಿ ಸಂತೋಷ ಪಡುತ್ತಾಳೆ. ನನ್ ಸೊಸೆ ನನಗಿಂತ ಒಳ್ಳೆ ಮನಸ್ಸಿರುವ ಮಹಾರಾಣಿ ಎಂದು ಸಂತೋಷ ಪಡುತ್ತಾಳೆ. ಆಗಲೇ ಜಿಪುಣಿ ಶಾರದಾ ಅಲ್ಲಿಗೆ ಬರುತ್ತಾಳೆ ಕೋಪದಿಂದ. ಏಯ್ ಸೊಸೆ, ಏನೇ ನೀನ್ ಮಾಡ್ತಾ ಇರೋದು? ಅಮ್ಮೋ ಅಮ್ಮೋ ಅಮ್ಮೋ, ಅಷ್ಟು ಅನ್ನ ಸಾರು ತಂದು ಹಾಕಿದ್ಯಾ? ಹೀಗೆ ಆದ್ರೆ ನಮ್ಮ ಮನೆನ ದಿವಾಳಿ ತೆಗಿತ್ಯಾ? ನಿನ್ನ ಅಮ್ಮನ ಹೊಟ್ಟೆ ಹೊಡಿಯಾ? ಎಲ್ಲ ನೀನು ನಿನ್ನ ತವರು ಮನೆಯಿಂದ ತಂದಿದ್ದೇನ ಅಲ್ವಲ್ಲ ಇದೆಲ್ಲ ಎಂದು ಅನ್ನುತ್ತಲೇ ಪ್ರಸಾದ್ ಶಾಂತಿ ರಮೇಶ್ ಮೂವರು ಹೊರಗೆ ಬರುತ್ತಾರೆ. ದೊಡ್ಡತೆ, ಕೋಪದಿಂದಲ್ಲದೆ ಮನಸ್ಸಿನಿಂದ ಆಲೋಚನೆ ಮಾಡಿ. ಏನೇ ಮನಸ್ಸಿಂದ ಆಲೋಚನೆ ಮಾಡೋದು? ಅನ್ನ ಪರಬ್ರಹ್ಮ ಸ್ವರೂಪ. ದಾನದಲ್ಲಿ ಅನ್ನದಾನ ಉತ್ತಮವಾದದ್ದು. ಈಗ ನಾವು ಕೊಟ್ಟ ಅನ್ನದಿಂದ ಯಾರಾದರೂ ಸರಿ ಏನು ಅಂತ ಆಶೀರ್ವದಿಸ್ತಾರೆ? ನಂಗೆ ಗೊತ್ತಿಲ್ಲ. ನಿನ್ನ ಅರಿಶಿನ ಕುಂಕುಮ, ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಶೀರ್ವದಿಸ್ತಾರೆ. ನಮಗೆ ಪುಣ್ಯ ಬರುತ್ತೆ. ಶಾರದಾ ಮೌನವಾಗಿರುತ್ತಾಳೆ. ನಮ್ಮ ಹತ್ತಿರವಿದ್ದು ಕೂಡ ಕೊಡದೇ ಇದ್ದರೆ ಕೊಟ್ಟಿದ್ದು ಹಿಂದಕ್ಕೆ ತೆಗೆದುಕೊಂಡರು ಕೋಪದಿಂದ ಹಸುವೆಯಿಂದ ನಮ್ಮ ನಾಶವನ್ನು ಕೋರ್ಕೋತಾರೆ. ಆಗ ನಮಗೆ ಪಾಪ ಸುತ್ತಕೊಳ್ಳುತ್ತೆ. ಇದರಲ್ಲಿ ನೀವು ಏನು ಬೇಕು ಅಂತ ಆಸೆ ಪಡ್ತೀರೋ ಹೇಳಿಯುತ್ತೆ. ಶಾರದಾ ಸ್ವಲ್ಪ ಹೊತ್ತು ಆಲೋಚಿಸಿ ತನ್ನನ್ನು ನೋಡ್ತಾ ಇರುವ ಎಲ್ಲರನ್ನೂ ನೋಡುತ್ತಾಳೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀನಿ ಸೊಸೆ ಎಂದು ಹೇಳುತ್ತಾಳೆ ಶಾರದಾ. ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಇಬ್ಬರು ಅತ್ತೆಯರ ಜೊತೆ ಸೊಸೆ ಅನಾಮಿಕಾ ಯಾವತ್ತೂ ಆನಂದದಿಂದ ಸಂತೋಷದಿಂದ ಇರ್ತಾ ಇದ್ಲು. ಚೆನ್ನಾಗಿ ತನ್ನ ಸಂಸಾರ ಮಾಡ್ಕೋತಾ ಇದ್ಲು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬೆಳಗಿನ 8 ಗಂಟೆ ಸಮಯ.
ಶಾರದಾ ಬೆಡ್ರೂಮ್ ಒಳಗೆ ಬರ್ತಾಳೆ. ಪ್ರಸಾದ್ ಮಂಚದ ಮೇಲೆ ಮಲಗಿರ್ತಾನೆ. ರಾತ್ರಿ 12 ಗಂಟೆವರೆಗೆ ಟಿವಿ ನೋಡೋದು, ಬೆಳಿಗ್ಗೆ 8 ಆದ್ರೂ ನಿದ್ರೆಯಿಂದ ಹೇಳದೇ ಇರೋದು. ಏನೋ ಈ ಮನುಷ್ಯ, ಬೇಗ ಮಲಗಿ ಬೇಗ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ಆಫೀಸ್ಗೆ ಹೋಗುವ ಟೈಮ್ 10 ನಿಮಿಷ ಇದೆ ಅನ್ನುವಾಗ ಹೇಳ್ತಾನೆ, ಗಡಿಬಿಡಿ ಮಾಡ್ತಾನೆ. ಏನು ತಿನ್ನದೆ ಹೊರಟೋಗ್ತಾನೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸೊಸೆ ಅನಾಮಿಕಾ ಬರುತ್ತಾಳೆ. ಅತ್ತೆ, ಮಾವಯ್ಯನ ನೋಡಿದ್ದು ಸಾಕು, ನಿದ್ರೆಯಿಂದ ಎಬ್ಸಿ, ಆಫೀಸಿಗೆ ಟೈಮ್ ಆಗ್ತಾ ಇದೆ. ಬಾತ್ರೂಮ್ ಅಲ್ಲಿ ಗೀಸರ್ ಆನ್ ಮಾಡಿದ್ಯಾ ಸೊಸೆ? ನೀವು ಹೇಳೋಕ್ ಮೊದ್ಲೇ ಆನ್ ಮಾಡಿದಿನಿ ಅತ್ತೆ. ನೀವು ಮಾವಯ್ಯನ ನಿದ್ರೆಯಿಂದ ಎಬ್ಸಿ ಬಾತ್ರೂಮ್ ಒಳಗೆ ಕಳ್ಸದೆ ತಡ. ನಿಮ್ ಮಾವಯ್ಯನ ನಾನು ನಿದ್ರೆಯಿಂದ ಎಬ್ಬಿಸ್ತೀನಿ ಹೊರತು ನನ್ನ ಮಗನ್ನ ನಿದ್ರೆಯಿಂದ ಎಬ್ಬಿಸ್ತೀಯಾ? ಇನ್ನೂ ಇಲ್ಲ ಅತ್ತೆ, ಈಗ ಹೋಗಿ ಎಬ್ಬಿಸ್ತೀನಿ. ಬೇಗ ಎಬ್ಸು ಸೊಸೆ. ರಾತ್ರಿ 12ರವರೆಗೂ ಆಫೀಸಲ್ಲಿ ಕೆಲಸ ಮಾಡಿ ಮನೆಗ್ ಬಂದು ಮಲಗಿದ್ದೀನಲ್ಲ, ಅವನಿಗೆ ನಿದ್ರೆ ಸರಿ ಇಲ್ದಿದ್ರೆ ಕಷ್ಟ ಆಗುತ್ತೆ ಸೊಸೆ. ಅತ್ತೆ, ರಾತ್ರಿ 12ರವರೆಗೆ ನಿಮ್ ಮಗ ಆಫೀಸಲ್ಲಿ ಕೆಲಸ ಮಾಡಿಲ್ಲ. ಫ್ರೆಂಡ್ಸ್ ಜೊತೆ ಸೇರಿ ಪವರ್ ಸ್ಟಾರ್ ಅಪ್ಪುವಿನ ಪರಮಾತ್ಮ ಸಿನಿಮಾ ನೋಡಿ ಹೊರಗಡೆ ಬಿರಿಯಾನಿ ತಿಂದು ಮನೆಗ್ ಬಂದು ಮಲಗಿದಾನೆ. ಅವನಿಗೆ ಪವರ್ ಸ್ಟಾರ್ ಪುನೀತ್ ಅಂದ್ರೆ ತುಂಬಾ ಇಷ್ಟ ಸೊಸೆ. ಅವನು ಆ ಅಪ್ಪು ಸಿನಿಮಾನ ಎಷ್ಟು ಸಲ ನೋಡಿದಾನೋ ಏನೋ. ಅತ್ತೆ, ನೀವು ನಿಮ್ಮ ಮಗನ್ ಬಗ್ಗೆ ಹೇಳಿದ್ದು ಸಾಕು, ಮೊದ್ಲು ಮಾವಯ್ಯನ ಎಬ್ಸಿ, ಅಲ್ಲಿ ಆಫೀಸ್ಗೆ ಲೈಟ್ ಆಗ್ತಾ ಇದೆ ಎಂದು ಗೋಡೆಗಿರುವ ವಾಚನ್ನು ತೋರಿಸುತ್ತಾಳೆ ಅನಾಮಿಕಾ. ಶಾರದಾ ಗೋಡೆಗಿರುವ ವಾಚನ್ನು ನೋಡಿ 8:15 ಆಗಿರುತ್ತೆ. ಸೊಸೆ, ನೀನೋಗಿ ಲಂಚ್ ಬಾಕ್ಸ್ ಇಡು, ನಾನು ಅವ್ರನ್ನ ನಿದ್ರೆಯಿಂದ ಎಬ್ಬಿಸ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಹೋಗುತ್ತಾಳೆ. ಶಾರದಾ ತಡ ಮಾಡದೆ ಅಲಾರಾಂ ವಾಚ್ ಅನ್ನು ತೆಗೆದುಕೊಂಡು ಪ್ರಸಾದ್ ಕಿವಿ ಹತ್ರ ಇಡ್ತಾಳೆ. ಆ ವಾಚ್ ಸಡನ್ ಆಗಿ ಮೊಳಗುತ್ತದೆ. ಅಷ್ಟೇ, ಪ್ರಸಾದ್ ಎದ್ದು ಕುತ್ಕೋತಾನೆ. ಅಯೋಮಯದಿಂದ ಶಾರದಾಳನ್ನ ನೋಡ್ತಾನೆ. ಶಾರದಾ ಮುಸಿ ನಗ್ತಾ ಇರ್ತಾಳೆ. ಪ್ರಸಾದಂಗೆ ಕೋಪ ಬರುತ್ತೆ. ಒಂದು ಮೊಟ್ಟಿಕಾಯಿ ಗಟ್ಟಿಯಾಗಿ ಕುಟ್ಟಿದ್ರೆ ನೋಡು, ಆ ಅಲಾರಾಂ ನನ್ ಕಿವಿ ಹತ್ರ ಇಡ್ತೀಯಾ? ಸ್ವಲ್ಪ ಕೂಡ ಬುದ್ಧಿ ಇರಬಾರ್ದಾ? ನನ್ನನ್ನ ಆಮೇಲೆ ಬೈಯುವಂತೆ, ಮೊದ್ಲು ಟೈಮ್ ನೋಡಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಗೋಡೆ ಗಡಿಯಾರದ ಕಡೆ ನೋಡುತ್ತಾನೆ. 8:40 ಕಾಣುತ್ತೆ. ಪ್ರಸಾದ್ ಬೆಡ್ಡಿಂದ ಇಳಿದು ಶಾರದಾಳನ್ನ ಬೈದ್ಕೊಳ್ಳುತ್ತಾ ಬಾತ್ರೂಮ್ಗೆ ಹೋಗುತ್ತಾನೆ. ಶಾರದಾ ನಗುತ್ತಾ ಬೆಡ್ರೂಮ್ ಇಂದ ಹೊರಗೆ ಬರುತ್ತಾಳೆ. ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಶಾರದಂಗೆ ಕೊಡ್ತಾಳೆ. ನಾನ್ ಹೋಗಿ ನಿಮ್ ಮಗನ ನಿದ್ರೆಯಿಂದ ಎಬ್ಬಿಸ್ತೀನಿ, ಆಫೀಸ್ಗೆ ಟೈಮ್ ಆದ್ರೂ ನಿದ್ರೆಯಿಂದ ಎಬ್ಬಿಸ್ಬಾರ್ದ ಅನಾಮಿಕಾ ಅಂತ ಬೈತಾನೆ. ಹೋಗು ಸುಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಬೆಡ್ರೂಮ್ ಒಳಗೆ ಬರ್ತಾಳೆ. ರಮೇಶ್ ಹಾಯಾಗಿ ಮಲಗಿರ್ತಾನೆ. ಅನಾಮಿಕಾ ಸೆಲ್ ಫೋನ್ ನಲ್ಲಿ ಪವರ್ ಸ್ಟಾರ್ ಪುನೀತನ ಸಾಂಗ್ಸ್ ಹಾಕ್ತಾಳೆ. ಅಷ್ಟೇ, ರಮೇಶ್ ನಿದ್ರೆಯಿಂದ ಎದ್ದು ಕುತ್ಕೋತಾನೆ. ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ಅನಾಮಿಕಾ. ಈಗ ಟೈಮ್ ಎಷ್ಟಾಯ್ತು? 8:50 ರೀ. ಶೀಟ್, 10 ನಿಮಿಷದಲ್ಲಿ ನಾನು ಹೇಗೆ ಆಫೀಸ್ಗೆ ಹೋಗ್ಬೇಕು ಅನಾಮಿಕಾ? ಈಗ್ಲ ನಿದ್ರೆಯಿಂದ ಎಬ್ಸೋದು? ನಾನು ಯಾವಾಗ ನಿದ್ರೆಯಿಂದ ಎಬ್ಸು ಅಂತ ಹೇಳಿದೆ? ಯಾವತ್ತೂ ಎಬ್ಸಲ್ಲ, ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ ಎಂದು ಕೋಪದಿಂದ ಬಾತ್ರೂಮ್ ಒಳಗೆ ಹೋಗುತ್ತಾನೆ. ಅನಾಮಿಕಾ ಹಾಲ್ಗೆ ಬರುತ್ತಾಳೆ. 10 ನಿಮಿಷದ ನಂತರ ತಂದೆ ಮಗ ರೆಡಿಯಾಗಿ ಹಾಲ್ಗೆ ಬರ್ತಾರೆ. ಅವರವರ ಲಂಚ್ ಬಾಕ್ಸ್ ಅವರು ತಗೊಂಡು ಬಾಯ್ ಹೇಳಿ ಹೊರಟು ಹೋಗುತ್ತಾರೆ. ಅತ್ತೆ ಸೊಸೆಯರು ರಿಲ್ಯಾಕ್ಸ್ ಆಗಿ ಕೂತ್ಕೋತಾರೆ. ಸ್ವಲ್ಪ ಹೊತ್ತು ಹಾಗೆ ಮಾತನಾಡಿಕೊಂಡು ಹೊಲದ ಕೆಲಸಕ್ಕೆ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತದೆ. ರಾತ್ರಿ ಆಗುತ್ತದೆ. ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ. ಪ್ರಸಾದ್ ತಿಂದು ಟಿವಿ ಮುಂದೆ ಕೂತ್ಕೋತಾನೆ. ರಮೇಶ್ ಕೂಡ ತಿಂದು ಲ್ಯಾಪ್ಟಾಪ್ ಇಟ್ಕೊಂಡು ಬೆಡ್ರೂಮ್ ಅಲ್ಲಿ ಇರ್ತಾನೆ. ಅತ್ತೆ ಸೊಸೆಯರು ದುಃಖದಿಂದ ಹೊರಗೆ ಜಗಲಿ ಮೇಲೆ ಕುತ್ಕೋತಾರೆ. ಅತ್ತೆ, 1 ವಾರದ ಹೊತ್ತು ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ಯಾಕೆ ಸೊಸೆ, ನಿಮ್ಮ ಅಮ್ಮ ಅಪ್ಪ ನೋಡ್ಬೇಕು ಅನ್ನಿಸ್ತಾ ಇದ್ಯಾ? ಇಲ್ಲ ಅತ್ತೆ, ಅಲ್ಲಿದ್ರೆ ಅಮ್ಮ ಅಪ್ಪ ನನ್ ಜೊತೆ ಮಾತಾಡ್ತಾರೆ, ಬೇಡ್ಕೋತಾರೆ, ನಾನ್ ಕೇಳಿದ್ದು ಮಾಡಿ ತಿನ್ನಿಸ್ತಾರೆ. ಮತ್ತೆ ಇಲ್ಲಿ ತಂದೆ ಹಾಗೆ ನೋಡ್ಕೊಳ್ಳೋ ಮಾವಯ್ಯ ಆಫೀಸಿಂದ ಬಂದು ಟಿವಿ ಮುಂದೆ ಕುತ್ಕೋತಾರೆ. ಅವರೇನು ಲ್ಯಾಪ್ಟಾಪ್ ಇಟ್ಕೋತಾರೆ. ಹೌದು ಸೊಸೆ, ನಾವು ಇದ್ದೀವಿ ಅನ್ನೋ ವಿಷಯನೇ ಮರ್ತೋಗಿದ್ದಾರೆ. ಏನ್ ಮಾಡಿದ್ರೆ ಇಬ್ರಲ್ಲೂ ಬದಲಾವಣೆ ಬರುತ್ತೋ ಅರ್ಥವಾಗ್ತಾ ಇಲ್ಲ ಅತ್ತೆ. ಹಗಲು ಆಫೀಸು, ರಾತ್ರಿ ಟಿವಿ, ಸೆಲ್ ಫೋನು, ಲ್ಯಾಪ್ಟಾಪು, ಇಬ್ಬರು ಅದ್ರ ಜೊತೆನೇ ಇರ್ತಾರೆ. ಇನ್ನು ನಮ್ ಜೊತೆ ಯಾವಾಗ ಇರ್ತಾರೆ, ಯಾವಾಗ ಮಾತಾಡ್ತಾರೆ? ಶಾರದಾ ಏನೋ ಮಾತನಾಡಲಿಲ್ಲ. ಅದಕ್ಕೆ ಅತ್ತೆ, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಇದ್ದೀನಿ. ಸೊಸೆ, ಈ ಮಾತು ನನ್ನ ಹತ್ರ ಅಲ್ಲ, ಮಗನ ಹತ್ರ ಹೇಳು. ಬೇಡ ಅಂತನಾ ಹೋಗು ಅಂತನಾ? ಏನೋ ಒಂದು ತಿಳಿಯುತ್ತಲ್ಲ. ನಿಮ್ಮ ಮಗಂಗೆ ನಾನು ಅಂದ್ರೆ ಪ್ರೇಮವಿಲ್ಲ ಅತ್ತೆ, ಹೋಗು ಅಂತಾನೆ ಹೇಳ್ತಾರೆ. ಆ ಮಾತು ಆಮೇಲೆ ಹೇಳು ಸೊಸೆ, ಏನೋ ಒಂದು ತಿಳಿಯುತ್ತಲ್ಲ. ಸರಿ ಅತ್ತೆ, ನಿಮ್ಮ ಮಾವಯ್ಯಗೆ ಬುದ್ಧಿ ಬರೋ ಹಾಗೆ ನಾನು ಮಾಡ್ತೀನಿ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾರೆ. ಹಾಗೆ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ರಮೇಶ್ ಆಫೀಸ್ಗೆ ರೆಡಿ ಆಗ್ತಾ ಇದ್ರೆ ಅನಾಮಿಕಾ ಬರುತ್ತಾಳೆ. ನಾನು ನಿಮ್ ಜೊತೆ ಮಾತಾಡ್ಬೇಕು. ಹೇಳು ಅನಾಮಿಕಾ. ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಯಾವಾಗ ಬರ್ತೀಯಾ? ಇನ್ನು ಬರಲ್ಲ, ಯಾವಾಗ್ಲೂ ಅಲ್ಲೇ ಇರ್ತೀನಿ. ಅದೇನು, ನಾನ್ ಇಲ್ಲಿದ್ರೆ ನೀನ್ ಅಲ್ಲಿರೋದು? ಏನ ಅನಾಮಿಕಾ, ನನ್ಗೇನು ಅರ್ಥವಾಗ್ತಿಲ್ಲ. ಏನಾಯ್ತು ನಿಂಗೆ ಎಂದು ರಮೇಶ್ ಕೇಳುತ್ತಾನೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಆಗಲೇ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಮಗು ರಮೇಶ್, ಹೆಂಡತಿ ಗಂಡನನ್ನ ಬಿಟ್ಟು ದೂರವಾಗಿರೋದು ಅನ್ನೋದು ನಡೆಯೋದಿಲ್ಲ.
ಆದರೆ ಹೆಂಡತಿ ಯಾವಾಗಲಾದ್ರೂ ಶಾಶ್ವತವಾಗಿ ತವ್ರ ಮನೆಗೆ ಹೊರಟೋಗ್ತೀನಿ ಅಂತ ಅನ್ನಲ್ಲ. ಆಗ ಗಂಡ ಅರ್ಥ ಮಾಡ್ಕೋಬೇಕು ತನ್ನ ಹೆಂಡತಿಗೆ ತಾನು ಸಂತೋಷಕರವಾದ ಪ್ರೇಮನ ಹಂಚ್ತಾ ಇಲ್ಲ ಅಂತ. ನಂಗೆ ಅರ್ಥವಾಯ್ತಮ್ಮ. ಸಾರಿ ಅನು, ಒಂದು 10 ದಿನ ರಜೆ ಹಾಕ್ತೀನಿ. ಎಲ್ಲಿಗೆ ಹೋಗೋಣ ಹೇಳು? ಎಲ್ಲಿಗಾದ್ರೂ ಸರಿ, ನಿನ್ನಿಷ್ಟ. ಬೆಟ್ಟದ ಮೇಲೆ ಮನೆ ಕಟ್ಕೊಂಡು ಅಲ್ಲೇ 10 ದಿನ ಇರೋಣ. ಸೆಲ್ ಫೋನು, ಲ್ಯಾಪ್ಟಾಪು, ಟಿವಿ, ರೇಡಿಯೋ ಏನು ಬೇಡ. ನೀವು, ನಾನು, ಅತ್ತೆ ಮಾವಯ್ಯ, ನಾವು 4 ಏನಂತೀರಾ? ನನಗೋಕೆ ಅನಾಮಿಕಾ, ಆದ್ರೆ ಅಪ್ಪನ ಒಪ್ಸೋದು ಹೇಗೆ? ಅದು ನಾನ್ ನೋಡ್ಕೋತೀನಿ ಮಗನೇ. ನೀನು ಸೊಸೆ ಬೆಟ್ಟದ ಮೇಲೆ ಹೋಗಿ ಮನೆ ಕಟ್ಟಿ ನಿಮ್ಮ ಅಪ್ಪಂಗೆ ಸರಿಯಾಗಿ ಬುದ್ಧಿ ಹೇಳಿ ಅವರನ್ನ ಕರ್ಕೊಂಡು ನಾನ್ ಬರ್ತೀನಿ ಬೆಟ್ಟದ ಮೇಲಕ್ಕೆ ಎಂದು ಶಾರದಾ ಹೇಳಿದ್ದರಿಂದ ಅನಾಮಿಕಾ ರಮೇಶ್ ಸಂತೋಷದಿಂದ ಬಟ್ಟೆ ಜೋಡಿಸಿಕೊಂಡು ಲಗೇಜ್ ಬ್ಯಾಗ್ ತೆಗೆದುಕೊಂಡು ಒಂದು ಬೆಟ್ಟದ ಮೇಲಕ್ಕೆ ಹೋಗುತ್ತಾರೆ. ಅಲ್ಲಿ ಬಿದಿರು ಬೊಂಬುಗಳಿಂದ ಮನೆ ಕಟ್ಟೋದಕ್ಕೆ ಶುರು ಮಾಡುತ್ತಾರೆ. ಶಾರದಾ ಟಿವಿಯನ್ನು 2 ಕೈಯಿಂದ ಹಿಡಿದುಕೊಂಡು ಕೆರೆ ಕಡೆಗೆ ಓಡ್ತಾ ಇದ್ರೆ ಅವಳ ಹಿಂದೆ ಗಂಡ ಪ್ರಸಾದ್ ಓಡ್ತಾ ಇರ್ತಾನೆ. ನಿಲ್ಲು ಶಾರದಾ, ಟಿವಿನೇನು ಮಾಡ್ಬೇಡ, ನಾನು ಹೇಳೋದ್ ಕೇಳು ಎಂದು ಅರಚುತ್ತಾ ಇರ್ತಾನೆ. ತಾವು ಅಷ್ಟು ಗಟ್ಟಿಯಾಗಿ ಅರ್ಚಿದ್ರು ನಾನು ಈ ದಿನ ಕೇಳೋದಿಲ್ಲ. ಟಿವಿನ ಕೆರೆಯೊಳಗೆ ಖಚಿತವಾಗಿ ನಿಮಜ್ಜನ ಮಾಡ್ತೀನಿ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಯಾರಿಗೆ ಹೇಳ್ಕೊತಿರೋ ಹೇಳ್ಕೊಳ್ಳಿ. ಈ ದಿನ ಏನಾಯ್ತು ಶಾರದಾ ನಿಂಗೆ? ನನ್ ಟಿವಿ ನಾಶ ಮಾಡುವ ಕೆಲಸ ಇಟ್ಕೊಂಡಿದ್ಯಾ ಏನು? ಜ್ಞಾನೋದಯವಾಗಿದೆ, ಅದಕ್ಕೆ ನಿಮ್ಮ ಟಿವಿಗೆ ಹೋಗೋ ಕಾಲ ಬಂದಿದೆ. ಹೇಳು ಶಾರದಾ, ಏನು ಮಾಡ್ಬೇಡ, ನನ್ ಮಾತ್ ಕೇಳು. ನಿಜಕ್ಕೂ ಈ ಟಿವಿ ಬೆಲೆ 60,000. ಕೆರೆಯಲ್ಲಿ ಬೀಳಿಸ್ಬೇಡ ಶಾರದಾ ಎಂದು ಪ್ರಸಾದ್ ಅನ್ನತಾ ಓಡ್ತಾ ಇರ್ತಾನೆ. ಕೆರೆ ಹತ್ರ ಶಾರದಾ ನಿಲ್ಲುತ್ತಾಳೆ, ಟಿವಿನ ಕೆಳಗಿಡುತ್ತಾಳೆ. ಪ್ರಸಾದ್ ಅಲ್ಲಿಗೆ ಬರ್ತಾನೆ, ಆಯಾಸ ಪಡ್ತಾ ಇರ್ತಾನೆ. ಶಾರದಾ ಸುತ್ತಲೂ ನೋಡುತ್ತಾಳೆ. ಪರವಾಗಿಲ್ಲ ಶಾರದಾ, ನನ್ ಮಾತಿಗಿನ್ನೂ ಬೆಲೆ ಕೊಡ್ತಾ ಇದ್ಯಾ. ನೀವು ನಿಮ್ಮ ಮಗ ಮಾತ್ರ ನನಗೂ ನನ್ನ ಸೊಸೆಗೂ ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ. ಮನೆಯಲ್ಲಿ ನಾವಿದ್ದೀವಿ ಅನ್ನೋ ವಿಷಯನೇ ಮರ್ತೋಗ್ತಾ ಇದ್ದೀರಾ. ಅದೇನ್ ಶಾರದಾ, ಇದ್ದಕ್ಕಿದ್ದ ಹಾಗೆ ಅಂತ ಮಾತಂದೆ? ನಾನು ಮಗ ನಿಮ್ಮ ಅತ್ತೆ ಸೊಸೆಯರನ್ನ ಹಚ್ಕೋತಿಲ್ವಾ ಏನೋ? ಇಲ್ಲ ಅಂತಲ್ವಾ ಬಡ್ಕೋತಾ ಇರೋದು? ಹಾಗೆ ಯಾಕೆ ಅನಿಸ್ತು ಶಾರದಾ? ಹಾಗಲೆಲ್ಲ ತಾವು ಮಗ ಆಫೀಸ್ಗೆ ಹೋಗ್ತೀರಾ, ನಾನು ಸೊಸೆ ಹೊಲದ ಕೆಲ್ಸಕ್ಕೆ ಹೋಗ್ತೀವಿ. ಎಲ್ರು ಸೇರಿ ಕತ್ತಲಾದ ಮೇಲೆ ಅಲ್ವಾ ಮನೆಗೆ ಬರೋದು. ಈಗ ಅಲ್ಲ ಅಂತ ಯಾರು ಹೇಳ್ತಾ ಇದಾರೆ? ನಿಮ್ಮ ಅತ್ತೆ ಸೊಸೆಯರು ಬಂದು ಅಡುಗೆ ಮಾಡ್ತಾ ಇರ್ತೀರಾ, ನಾವು ಟಿವಿ ನೋಡ್ತೀನಿ, ಮಗ ಲ್ಯಾಪ್ಟಾಪ್ ಅಲ್ಲಿ ಸಿನಿಮಾ ನೋಡ್ತಾನೆ. ಅಡುಗೆ ಆದ್ಮೇಲೆ ಎಲ್ರು ಸೇರಿ ತಿಂತೀವಿ. ಆ ನಂತರ ನಡೆಯೋದ್ ಕೂಡ ಹೇಳಿ. ಆ ನಂತರ ಅಂದ್ರೆ ನನಗೆ ನಿದ್ರೆ ಬರುವವರೆಗೂ ಟಿವಿ ನೋಡ್ತೀನಿ. ಮತ್ತೆ ನನ್ನ ಜೊತೆ ಮಾತಾಡೋದು ಯಾರು? ನನ್ನ ಕಷ್ಟ ಸುಖನ ತಿಳ್ಕೊಳ್ಳೋದು ಯಾರು ಹೇಳಿ? ಇನ್ಯಾರು ಶಾರದಾ, ನಾನೇ ಅಲ್ವಾ? ಯಾವಾಗ ನನ್ನ ಹತ್ರ ಮಾತಾಡ್ತೀರಾ? ಬೆಳಿಗ್ಗೆ 8 ಗಂಟೆಗೆ ಹೇಳ್ತೀರಾ ಶಾರದಾ ಬಿಸಿನೀರು, ಶಾರದಾ ಟವಲು, ಶಾರದಾ ಟಿಫಿನು, ಶಾರದಾ ಲಂಚ್ ಬಾಕ್ಸು, ಶಾರದಾ ಟಿವಿ ಹಾಕು. ಇದೇನಾ ನೀವು ದಿನ ನನ್ನ ಜೊತೆ ಆಡ್ತಾ ಇರೋ ಮಾತು ಎಂದು ಶಾರದಾ ಹೇಳಿದಾಗ ಪ್ರಸಾದಂಗೆ ದುಃಖವೆನಿಸುತ್ತೆ. ಯಾವಾಗ್ಲಾದ್ರೂ ಪ್ರೇಮದಿಂದ ತಿಂದ್ಯ ಶಾರದಾ ಅಂತ ಕೇಳ್ತೀರಾ? ಆರೋಗ್ಯ ಹೇಗಿದೆ ಶಾರದಾ ಅಂತ ಕೇಳ್ತೀರಾ? ಇಲ್ಲ. ಹಾಲಲ್ಲಿ ಟಿವಿ, ಬೆಡ್ರೂಮ್ ಅಲ್ಲಿ ಫೋನು, ಇದೆರಡೇ ನಿಮಗೆ ಮುಖ್ಯವಾದ ಕೆಲಸ. ನಾನು ಪರಕೀಯಳಾಗಿ ಹೋಗಿದ್ದೀನಿ ಅಂತ ಮಾತು ಅನ್ಬೇಡ ಶಾರದಾ. ಒಂದ್ 10 ದಿನ ಆಫೀಸ್ಗೆ ರಜೆ ಹಾಕ್ತೀನಿ. ಎಲ್ಲಿಗಾದ್ರೂ ಹೋಗೋಣ ಹೇಳು, ಎಲ್ಲಿಗೆ ಹೋಗೋಣ? ಬೆಟ್ಟದ ಮೇಲಕ್ಕೆ ಹೋಗೋಣ. ಏನು, ಬೆಟ್ಟದ ಮೇಲ? ಹೌದು ರೀ, ಬೆಟ್ಟದ ಮೇಲೆ ಹೋಗೋಣ. ಅಲ್ಲಿ ಒಂದು ಮನೆ ಕಟ್ಕೊಂಡು 10 ದಿನ ಎಲ್ಲವನ್ನು ಮರೆತು ಪ್ರಕೃತಿ ಒಡಿಲಲ್ಲಿ ಆನಂದವಾಗಿರೋಣ. ಸರಿ ಶಾರದಾ, ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ. ಮತ್ತೆ ಮಗ ಸೊಸೆ ಬಗ್ಗೆ ನಮಗೇನಕ್ಕೆ ಹೇಳಿ? ನಾವು ಮಾತ್ರ ಬೆಟ್ಟದ ಮೇಲೆ ಹೋಗೋಣ. ಸರಿ ಶಾರದಾ, ಟಿವಿ ತಗೊಂಡು ಹೋಗಿ ಮನೆಯಲ್ಲಿಡು, ಅಲ್ಲಿಂದ ಬೆಟ್ಟದ ಮೇಲೆ ಹೋಗೋಣ ಎಂದು ಹೇಳುತ್ತಲೇ ಶಾರದಾ ಸಂತೋಷಿಸುತ್ತಾಳೆ. 2 ಗಂಟೆಯ ನಂತರ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಬೆಟ್ಟದ ಮೇಲಕ್ಕೆ ಸೇರಿಕೋತಾರೆ. ಅಲ್ಲಿರುವ ಮಗ ಸೊಸೆಯರನ್ನು ನೋಡಿ ಪ್ರಸಾದ್ ಶಾಕ್ ಆಗುತ್ತಾನೆ. ಶಾರದಾ ನಡೆದ ಎಲ್ಲವನ್ನೂ ಹೇಳುತ್ತಾಳೆ. ಹೋಗ್ಲಿ ಬಿಡು ಶಾರದಾ, ಎಲ್ರು ಸೇರಿ ಎಲ್ಲದಕ್ಕೂ ದೂರವಾಗಿ ಹೀಗೆ ಪ್ರಕೃತಿಯಲ್ಲಿ ಕಲಿತು ಹೋಗಿ ಆನಂದದಿಂದ ಜೀವಿಸೋಣ, ನಮ್ಮ ಆಯುಷ್ಯವನ್ನು ಮತ್ತಷ್ಟು ಹೆಚ್ಚಿಸೋಣ ಎಂದು ಆ ದಿನದಿಂದ ಶಾರದಳ ಕುಟುಂಬ ಬೆಟ್ಟದ ಮೇಲೆ ಮನೆ ಕಟ್ಟಿಕೊಂಡು ಪ್ರಕೃತಿಯ ಜೊತೆ ಕಲಿತು ಹೋಗಿ ಆನಂದದಿಂದ ಜೀವಿಸುತ್ತಾ ಇರುತ್ತೆ.